ವಿಶ್ವಕಪ್ ಟಿ20 ಮ್ಯಾಚ್ನ ಸೂಪರ್ 8 ಹಂತದ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಹೀನಾಯವಾಗಿ ಸೋಲು ಅನುಭವಿಸಬೇಕಾಗಿದೆ. ಇದರಿಂದ ಸೆಮಿಫೈನಲ್ ತಲುಪೋ ಆಸೆಗೆ ಭಾರಿ ಹೊಡೆತ ಕೊಟ್ಟಿದೆ ಅಂತಾನೆ ಹೇಳಬಹುದು. ಡೇವಿಡ್ ಮಿಲ್ಲರ್ ಹಾಗೆ ಡೆವಾಲ್ಡ್ ಬ್ರೆವಿಸ್ ಅವರ ಸ್ಫೋಟಕ ಬ್ಯಾಟಿಂಗ್ನಿಂದ ದಕ್ಷಿಣ ಆಫ್ರಿಕಾ ತಂಡ 187 ರನ್ ಗಳಿಸಿದ್ರೆ, ಮಾರ್ಕೋ ನೇಸನ್ ನೇತೃತ್ವದ ಮಾರಕ ಬೌಲಿಂಗ್ ದಾಳಿಗೆ ತತ್ತರಿಸಿದ ಟೀಂ ಇಂಡಿಯಾ 111 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ 76 ರನ್ಗಳ ಸೋಲು ಅನುಭವಿಸಿದೆ. ಆಡಿದ ಒಂದು ಪಂದ್ಯವನ್ನ ಗೆಲ್ಲುವ ಮೂಲಕ ದಕ್ಷಿಣ ಆಫ್ರಿಕಾ 2 ಅಂಕ ಪಡೆದುಕೊಂಡಿದ್ದು 3.8 ನಿವ್ವಳ ರನ್ ರೇಟ್ನೊಂದಿಗೆ ಸೆಮಿಫೈನಲ್ ಹಾದಿಯಲ್ಲಿ ಮುಂಚೂಣಿಯಲ್ಲಿದೆ. ಇದರಿಂದ ಭಾರತ ಅಂತಿಮ 4ರ ಘಟ್ಟ ತಲುಪಬೇಕು ಅಂದರೆ ವೆಸ್ಟ್ ಇಂಡೀಸ್ ಹಾಗೆ ಜಿಂಬಾಬ್ವೆ ವಿರುದ್ಧದ ಪಂದ್ಯಗಳನ್ನು ಭಾರೀ ಅಂತರದಿಂದ ಗೆಲ್ಲಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆದರೆ ಸೆಮಿಫೈನಲ್ನಲ್ಲಿ ಒಂದಷ್ಟು ಅವಕಾಶಗಳು ಕೂಡ ಇದೆ. ಟೀಂ ಇಂಡಿಯಾ ತನ್ನ ಗೆಲುವಿನ ಅಂತರವನ್ನು ಕೂಡ ನೋಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ಸೆಮಿಸ್ನಲ್ಲಿ ಒಟ್ಟು 4 ತಂಡಗಳಿರೋದ್ರಿಂದ ಈ 4 ಟೀಮ್ಗಳಲ್ಲಿ 2 ತಂಡ ಮುಂದಿನ ಹಂತಕ್ಕೆ ಇರಬೇಕು. ಆದರೆ ಟೀಂ ಇಂಡಿಯಾ ಸೌತ್ ಆಫ್ರಿಕಾ ವಿರುದ್ಧ ಹೀನಾಯವಾಗಿ ಸೋತಿರೋದ್ರಿಂದ ನೆಟ್ ರನ್ ರೇಟ್ ಕುಸಿದಿದೆ. ಹೀಗಾಗಿ ಭಾರತ ಮುಂದಿನ ಪಂದ್ಯಗಳಲ್ಲಿ ಭರ್ಜರಿ ಜಯ ದಾಖಲಿಸಲೇಬೇಕು. ಭಾರತ ತಂಡ ಮುಂದಿನ 2 ಮ್ಯಾಚ್ಗಳಲ್ಲಿ ಗೆಲ್ಲಬೇಕು ಅಂದ್ರೆ ಜಿಂಬಾಬ್ವೆ ಹಾಗೆ ವೆಸ್ಟ್ ಇಂಡೀಸ್ ತಂಡಗಳನ್ನ ಸೋಲಿಸಲೇಬೇಕು. ಮುಂದಿನ 2 ಪಂದ್ಯಗಳಲ್ಲಿ ಗೆದ್ರೆ ಟೀಂ ಇಂಡಿಯಾಗೆ ಒಟ್ಟು 4 ಅಂಕ ಸಿಗುತ್ತೆ. ಪ್ರಸ್ತುತ ಭಾರತದ ನೆಟ್ ರನ್ ರೇಟ್ ಕೂಡ ಕಮ್ಮಿ ಇರೋದ್ರಿಂದ ನೆಕ್ಸ್ಟ್ ಪಂದ್ಯಗಳನ್ನ ದೊಡ್ಡ ಅಂತರದಿಂದ ಗೆಲ್ಲೋದು ಮುಖ್ಯ. ಒಂದ್ ವೇಳೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಟೈ ಆದ್ರೆ ಉತ್ತಮ ರನ್ ರೇಟ್ ಇರೋ ತಂಡಕ್ಕೆ ಇಂಪಾರ್ಟೆನ್ಸ್ ಸಿಗುತ್ತೆ. ಇನ್ನು ಸೌತ್ ಆಫ್ರಿಕಾ ತಂಡ ವೆಸ್ಟ್ ಇಂಡೀಸ್ ಮತ್ತೆ ಜಿಂಬಾಬ್ವೆ ವಿರುದ್ಧ ಕೂಡ ಗೆದ್ರೆ ಭಾರತದ ಹಾದಿ ಸುಗಮವಾಗುತ್ತೆ. ಒಂದ್ ವೇಳೆ ವೆಸ್ಟ್ ಇಂಡೀಸ್ ಅಥವಾ ಜಿಂಬಾಬ್ವೆ ಇತರ ಪಂದ್ಯಗಳನ್ನ ಗೆದ್ರೆ ಅಂಕಗಳ ಸಮಬಲವಾಗೋದ್ರಿಂದ ನೆಟ್ ರನ್ ರೇಟ್ ಲೆಕ್ಕಾಚಾರಕ್ಕೆ ಬರುತ್ತೆ. ಅಂದ್ರೆ ಇಲ್ಲಿ ಇತರೆ ತಂಡಗಳ ಫಲಿತಾಂಶವನ್ನ ಅವಲಂಬಿಸದೆ ಟೀಂ ಇಂಡಿಯಾ ಸೆಮಿಫೈನಲ್ ಗೆಲ್ಲಬೇಕು ಅಂದ್ರೆ ಜಿಂಬಾಬ್ವೆ ಹಾಗೆ ವೆಸ್ಟ್ ಇಂಡೀಸ್ ತಂಡಗಳನ್ನ ಭಾರೀ ಅಂತರದಿಂದ ಸೋಲಿಸಲೇಬೇಕು. ನೆಕ್ಸ್ಟ್ ಪಂದ್ಯ ಇರೋದು ಫೆಬ್ರವರಿ 26ಕ್ಕೆ ಭಾರತ ಜಿಂಬಾಬ್ವೆ ವಿರುದ್ಧ ಕಣಕ್ಕಿಳಿಯುತ್ತೆ. ನಂತರ ಮಾರ್ಚ್ 1ಕ್ಕೆ ಭಾರತ ವೆಸ್ಟ್ ಇಂಡೀಸ್ ವಿರುದ್ಧ ಕಣಕ್ಕಿಳಿಯುತ್ತೆ. ಇಲ್ಲಿ ಭಾರತ ಟಿ20 ಇತಿಹಾಸದಲ್ಲೇ ಟೀಂ ಇಂಡಿಯಾದ ಅತ್ಯಂತ ಹೀನಾಯ ಸೋಲು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಟಿ20 ವಿಶ್ವಕಪ್ ನಲ್ಲಿ ಭಾರತ ತಂಡ ಒಂದು ಸಲ ಕೂಡ 50ಕ್ಕಿಂತ ಹೆಚ್ಚು ರನ್ಗಳ ಅಂತರದಿಂದ ಸೋತಿರಲಿಲ್ಲ. 2010ರ ಟಿ20 ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 49 ರನ್ಗಳಿಂದ ಸೋತಿದ್ದು ಇಲ್ಲಿವರೆಗಿನ ಹೀನಾಯ ದಾಖಲೆಯಾಗಿತ್ತು. ಆದರೆ ಈ ಸಲ ಸೌತ್ ಆಫ್ರಿಕಾ ತಂಡ ಟೀಂ ಇಂಡಿಯಾವನ್ನ ಮಕಾಡೆ ಮಲಗಿಸ್ಬಿಟ್ಟಿದೆ. ಭಾರತ ತಂಡಕ್ಕೆ ಟಿ20 ವಿಶ್ವಕಪ್ನಲ್ಲಿ ಹೀನಾಯವಾಗಿ ಸೋಲುಣಿಸುವಲ್ಲಿ ಯಶಸ್ವಿಯಾಗಿದೆ. ಆದರೆ ಮುಂದಿನ ಪಂದ್ಯಗಳಲ್ಲಿ ಭಾರತ ಹೆಚ್ಚು ಅಂತರದಿಂದ ಜಿಂಬಾಬ್ವೆ ಹಾಗೇನೆ ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ರೆ ಮಾತ್ರ ಸೆಮೀಸ್ಗೆ ಅವಕಾಶ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.